ನೋಡಿ, ನಾವು ಮೈಸೂರ ಮಹಾರಾಜರು ಮತ್ತು ಮನೆತನಕ್ಕೆ ನಾವು ದೇವರು ಅಂತ ತಿಳ್ಕೊಂಡಿದ್ದೀವಿ. ಬೇಡ. ಅವರು ರಾಜಮನೆತನದ ರಾಜನಾಗೇ ಇರಲಿ, ರಾಜಕೀಯಕ್ಕೆ ಬರೋದು ಬೇಡ. ಅವರು ಕೊಡೋ ದಾನಿಗಳಾಗಬೇಕೇ ಹೊರತು ಜನಗಳ ಹತ್ರ ಬೇಡ ಓಟ್ ಕೊಡಿ ಅಂತ ಬೇಡೋಂಥ ಮನಸ್ಸು ಸ್ಥಿತಿ ಬರಬಾರ್ದು. ಲೋಕಸಭಾ ಸದಸ್ಯರಲ್ಲೇ ಪ್ರಥಮವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಪ್ರತಾಪ್ ಸಿಂಹ. ಅವ್ರನ್ನ ರಾಜಸ್ಥಾನದಲ್ಲೇ ನಾವು ನೋಡಲಿಕ್ಕೆ ನಾವು ಬಯಸ್ತೀವಿ, ಈ ಮಂತ್ರಿ ಸ್ಥಾನದಲ್ಲಿ ನೋಡಲಿಕ್ಕೆ ನಾವು ಬಯಸಲ್ಲ. ಅವನಂಥ ಕ್ರಿಯಾಶೀಲ ವ್ಯಕ್ತಿ ಇನ್ನಿಲ್ಲ. ಆದ್ದರಿಂದ ದಯಮಾಡಿ ಅವ್ರು ಕೊಡಿ. ಗ್ಯಾರಂಟಿ ಭಾಗ್ಯ ಕೊಟ್ಟು, ಅಕ್ಕಿ ಭಾಗ್ಯ ಕೊಟ್ಟು, ಅವರು ಭಾಗ್ಯ ಕೊಟ್ಟು ಅವೆಲ್ಲ ನಂಬಲ್ಲ. ಜನಗಳು ದೊಡ್ಡರಿದ್ರು ಮೊದಲು, ಈಗ ಯಾರೂ ದೊಡ್ಡರಲ್ಲ. ಈ ರಾಜಕೀಯ ರಂಗಕ್ಕೆ ಬರೋದು ಸೂಕ್ತ ಅಲ್ಲ ಅಂತ ರಾಜಕೀಯಕ್ಕೆ ಕರೆತರುವಂಥ ಪ್ರಯತ್ನ ಆಗ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಅಭಿಪ್ರಾಯ? ನೋಡಿ, ನಾವು ಮೈಸೂರ ಮಹಾರಾಜರು ಮತ್ತು ಮನೆತನಕ್ಕೆ ನಾವು ದೇವರು ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಮೈಸೂರು ಭಾಗದ ಜನ, ನಮ್ಮ ಕರ್ನಾಟಕ ಜನ ಅವನ್ನ ದೇವರು ಅಂತ ಭಾವಿಸ್ಕೊಂಡಿದ್ದೀವಿ. ಇವತ್ತಿನ ರಾಜಕೀಯ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ. ಮತ್ತು ಈ ಒಂದು ರೀತಿಯಾಗಿ ಇರ್ತಕ್ಕಂಥ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜ ಮನೆತನಕ್ಕೆ ಸಂಬಂಧಪಟ್ಟಂಥ ನಮ್ಮ ಮಹಾರಾಜರು ಯದುವೀರರವರು ಈ ರಾಜಕೀಯ ರಂಗಕ್ಕೆ ಬರೋದು ಸೂಕ್ತ ಅಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಭಾವನೆ. ಸದ್ಯದ ಪರಿಸ್ಥಿತಿ ರಾಜಕೀಯ, ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಮಾಡೋದು ಮತ್ತು ಅವ್ರನ್ನ ಕರೆಯೋದ್ರಲ್ಲಿ ಪಕ್ಷಗಳು ಮುಂದೆ ಬಿದ್ದಿದೆ. ಬಟ್ ಆದರೆ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ, ಅವರು ರಾಜಕೀಯ ರಂಗಕ್ಕೆ ಬರೋದು ಇವತ್ತಿನ ಪರಿಸ್ಥಿತಿಗೆ ಅದು ಒಳ್ಳೆಯದಲ್ಲ ಅಂತ ನನ್ನ ಒಂದು ಭಾವನೆ. ಯದುವೀರ್ ಒಡೆಯರ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಯದುವೀರ್ ಒಡೆಯವರು ಮತ್ತು ಅವ್ರ ಮನೆತನ ಬಗ್ಗೆ ಯಾವಾಗಲೂ ನಾವು ತಲೆಬಾಗಿಸಿ ನಾವು ಹೋಗೋಂಥ ಜನ, ಮತ್ತು ಆ ಒಂದು ಗೌರವ ಗಂತೆ ನಾವೆಲ್ಲರೂ ಕೊಡಲೇಬೇಕು. ಅವರು ಉನ್ನತವಾಗಿದ್ದಾರೆ. ಅವ್ರ ಬಗ್ಗೆ ನಾವೇನು ಎರಡು ಮಾತಾಡೋಕೆ ಯೋಗ್ಯವಂತರು, ವಿದ್ಯಾವಂತರು, ಸುಸಂಸ್ಕೃತರು. ಆದರೆ ಬರೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಆದರೆ ಇವತ್ತಿನ ಪರಿಸ್ಥಿತಿ ರಾಜಕೀಯದಲ್ಲಿ ವಾತಾವರಣ ಚೆನ್ನಾಗಿಲ್ಲ ಅಂತ ನನ್ನ ಭಾವನೆ. ಸೊ ಅವರು ಇದೀಗ ರಾಜ್ಯರಾಗಿದ್ದಾರೆ. ಸೊ ಇಲ್ಲಿ ಬಂದ ನಂತರ ಮಂತ್ರಿ ಆಗ್ತಾರೆ. ಸೊ ರಾಜ್ಯರ ತರ ಇರಬೇಕು ಅನ್ನೋದು ಅದೇ ಆ ಒಂದು ಗೌರವ ನಾವನ್ನ ಅವ್ರ ದೇವರು ಅಂತ ಭಾವಿಸ್ತೀವಿ. ನಾವು ಅವ್ರ ಯದುವೀರ್ ಒಡೆಯವರು ಅಂತೆಲ್ಲ ಮುಂದೆ ಬರ್ತಕ್ಕಂಥ ಯಾವುದೇ ಸಂತತಿ ಅವ್ರು ಬಂದರೂ ಕೂಡ ನಾವು ಮೈಸೂರು ಭಾಗದ ಜನರು, ಕರ್ನಾಟಕದ ಭಾಗದ ಜನರು ನಾವು ದೇವರು ಅಂತಲೇ ನಾವು ಯಾಕಂದ್ರೆ ಅವ್ರನ್ನ ಭಾವಿಸ್ತೀವಿ. ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇತಿಹಾಸ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಅವ್ರನ್ನ ರಾಜಸ್ಥಾನದಲ್ಲೇ ನಾವು ನೋಡಲಿಕ್ಕೆ ನಾವು ಬಯಸ್ತೀವಿ, ಈ ಮಂತ್ರಿ ಸ್ಥಾನದಲ್ಲಿ ನೋಡಲಿಕ್ಕೆ ನಾವು ಬಯಸಲ್ಲ. ಅಂದ್ರೆ ಯಾವಾಗಲೂ ಕೂಡ ಜನರಿಗೆ ರಾಜ್ಯ ಮನೆತನ ನೀಡಿದಂತ ಕೈ, ಬೇಡಿಕೊಂಡಿರುವಂತ ಕೈಯಲ್ಲ. ಸೊ ಇದಕ್ಕೆ ಮತಗಳನ್ನ ಬೇಡಿಕೊಂಡ ಪರಿಸ್ಥಿತಿ ಬರುತ್ತೆ. ಹೈಕಮಾಂಡ್ ನಾಯಕರು ಹೇಳಿದಾಗ ನಡಿಬೇಕಾಗತ್ತೆ. ಅವರು ಹೇಳಿದಕ್ಕೆ ತಾಳಕ್ಕೆಲ್ಲ ಕುಣಿಬೇಕಾಗತ್ತೆ. ಇವರು ರಾಜರಾಗಿರೋದೇ ಚೆನ್ನ. ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ನಮ್ಮ ಕರುನಾಡಿನ ಕರುಣಾಮಣಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ರಾಜಕೀಯ ರಂಗಕ್ಕೆ ಬನ್ನಿ ಅಂದಾಗ ಅವ್ರು ಒಂದೇ ಮಾತು ಹೇಳಿದರು, ನನಗೆ ಅಭಿಮಾನಿ ದೇವರುಗಳೆಲ್ಲ ನಮಗೆ ರಾಜನ್ ಮಾಡಿದಾರಪ್ಪ, ನೀವು ಮಂತ್ರಿಯಾಗಿ ಅಂತೀರಾ, ನಮಗೆ ಬೇಡ, ನನಗೆ ನಾವು ರಾಜರಾಗೇ ಇರ್ತೀವಿ ಕಲಾರಂಗದಲ್ಲಿ ಅಂತ ಹೇಳಿದರು. ನಾನು ಹೇಳೋದಿಷ್ಟೇ, ಇವತ್ತು ಅವರು ಮೈಸೂರು ಮನೆತನದವರು ರಾಜರಾಗೇ ಇದ್ದರೆ ಭಾಳ ಒಂದು ಗೌರವ ಗಂತೆ ಬರುತ್ತೆ. ಅವರು ನಮಗೆಲ್ಲರೂ ಕೂಡ ದೇವ್ರ ಸಮಾನರಾಗಿರ್ತಾರೆ. ಈ ಒಂದು ಕೆಟ್ಟ ರಾಜಕೀಯ ಬರಬಾರ್ದು ಅಂತೇಳಿ ನನ್ನ ಒಂದು ಭಾವನೆ. ಲೋಕಸಭಾ ಸದಸ್ಯರಲ್ಲೇ ಪ್ರಥಮವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದರೆ ಪ್ರತಾಪ್ ಸಿಂಹ. ದಯಮಾಡಿ ಪ್ರತಾಪ್ ಸಿಂಹನಿಗೆ ಕೊಡಲೇಬೇಕು. ಅವ್ನಿಗೆ ಯಾವುದೋ ಒಂದು ನೆಗೆಟಿವ್ ಪಾಯಿಂಟ್ಸ್ ಇರ್ಬೋದು, ಯಾರು BJP ನಾಯಕರನ್ನೇ ಬೆಳೆಸಿಲ್ಲ ಅನ್ನೋದವ್ರು ಬಿಟ್ಟರೆ ಅಂತಾರೆ, ಬೆಳೆಸಿರ್ತಾರೆ. ಅವನಂಥ ಕ್ರಿಯಾಶೀಲ ವ್ಯಕ್ತಿ ಇನ್ನಿಲ್ಲ. ಆದ್ದರಿಂದ ದಯಮಾಡಿ ಅವ್ರು ಕೊಡಿ. ಯದುವೀರವರಿಗೆ ನೆಕ್ಸ್ಟ್ ಟೈಮ್ ಕೊಡೋರಂತೆ, ಈ ಸಾರಿ ಅವರಿಗೆ ಕೊಡಲೇಬೇಕು ಅಂತ ನಾನು ಕಳಕಳಿಯಿಂದ ಆ ಕಮಿಟಿ ಏನಿದೆ ಅದಕ್ಕೆ ತಿಳಿಯ ಬಯಸ್ತೀನಿ. ಇದೀಗ ರಾಜ್ಯ ಮನೆತನದವರು ಇದೀಗ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಆವಾಗಿನ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ರಾಜ್ಯ ಮನೆತನದವರು ರಾಜಕೀಯ ಬರೋದು ಎಷ್ಟು ಮಟ್ಟಿಗೆ? ರಾಜ್ಯ ಮನೆತನದವರು ಬರಬಾರ್ದು. ಯಾಕೆಂದರೆ ನನ್ನ ಪ್ರಕಾರ ಅವರು ಕೊಡೋ ದಾನಿಗಳಾಗಬೇಕೇ ಹೊರತು ಜನಗಳ ಹತ್ರ ಬೇಡ ಓಟ್ ಕೊಡಿ ಅಂತ ಬೇಡೋಂಥ ಮನಸ್ಸು ಸ್ಥಿತಿ ಬರಬಾರ್ದು. ಅದರಿಂದ ಅವರು ರಾಜಮನೆತನದಾಗೆ ಉಳಿಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಈಗಿನ ರಾಜಕೀಯಕ್ಕೂ ಮೊದಲಿನ ರಾಜ್ಯಕ್ಕೆ ಮೌಲ್ಯಾಧಾರಿತ ರಾಜಕಾರಣ ಒಂದು ಸ್ವಲ್ಪ ಇತ್ತು. ಇತ್ತೀಚೆಗಂತೂ ಎಲ್ಲ ಬಂಡ್ರ ರಾಜಕೀಯ ಜಾಸ್ತಿ ಆಗ್ಬಿಟ್ಟಿದೆ. ಜನಗಳು ದೊಡ್ಡರಿದ್ರು ಮೊದಲು, ಈಗ ಯಾರೂ ದೊಡ್ಡರಲ್ಲ, ಬುದ್ಧಿವಂತರಿದ್ದಾರೆ. ಗ್ಯಾರಂಟಿ ಭಾಗ್ಯ ಕೊಟ್ಟು, ಅಕ್ಕಿ ಭಾಗ್ಯ ಕೊಟ್ಟು, ಅವರು ಭಾಗ್ಯ ಕೊಟ್ಟು ಅವೆಲ್ಲ ನಂಬಲ್ಲ. ಯಾರು ಕೊಡಬೇಕು? ದೇಶದ ಸ್ಥಿತಿ ಮುಖ್ಯ, ನಮಗೆ ದೇಶದ ಭದ್ರತೆ ಮುಖ್ಯ. ಆದ್ದರಿಂದ ದೇಶದ ಭದ್ರತೆ ನೋಡಿಕೊಂಡು
ಯಾರು ಅರ್ಹ ವ್ಯಕ್ತಿ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳುವಂಥ ವ್ಯಕ್ತಿ ನಾನೊಬ್ಬನೇ ಅಲ್ಲ, ಇನ್ನೊಬ್ರು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಅರ್ಹ ವ್ಯಕ್ತಿಗೆ ಓಟ್ ಹಾಕ್ಬೇಕು ಅಂತ ನನ್ನ ಅಭಿಲಾಷೆ. ಯಾಕಂದ್ರೆ ಈಗ ರಾಜ್ಯ ಮನೆತನ, ರಾಜ್ಯ ಗೌರವ ಅವರೇ ಆದಂಥ ಒಂದು ವ್ಯಕ್ತಿತ್ವ ಇದೆ ರಾಜ್ಯ ಮನೆತನದವರು. ಸೊ ಈಗ ರಾಜಕೀಯಕ್ಕೆ ಬರ್ತಿದ್ದಾಗೆ ಕೆಲವೊಂದಿಷ್ಟು ಪಕ್ಷಗಳು ರಾಜಕೀಯಕ್ಕೆ ಕರಿತಾ ಇದ್ದಾರೆ, ಏನು ಹೇಳ್ತೀರಾ? ಬೇಡ, ಅವರು ರಾಜಮನೆತನದ ರಾಜನಾಗೇ ಇರಲಿ, ರಾಜಕೀಯಕ್ಕೆ ಬರೋದು ಬೇಡ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಬೀಟ್ ಪ್ಲಸ್ ಕರ್ನಾಟಕ.